ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ದೊಡ್ಡವರೇ ಸಂತ್ರಸ್ತರಂತೆ. ಎಲ್ಲಿ ಗೊತ್ತಾ? ಯಾವ ಪ್ರಕರಣ ಅಂದ್ರೆ ಧರ್ಮಸ್ಥಳದಲ್ಲಿ SIT ತನಿಖೆ ನಡೀತಾ ಇದೆಯಲ್ಲ, ಆ ಪ್ರಕರಣದಲ್ಲಿ ಯಾರ ಮೇಲೆ ಆರೋಪಗಳಿದಾವೋ, ಯಾರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇದಾವೋ, ದೂರುಗಳಿದಾವೋ, ಅಧಿಕೃತವಾಗಿ ಅಲ್ಲ, ಹೋರಾಟಗಳ ಮೂಲಕ, ಹೋರಾಟಗಾರರ ಮೂಲಕ, ಸಾಕಷ್ಟು ಜನರ ಮೂಲಕ ಅವರೇ ಈಗ ಸಂತ್ರಸ್ತರು ಅನ್ನುವ ನಾಟಕವನ್ನು ಶುರು ಹಚ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾಗೇಶ್ ಅನ್ನುವಂತಹ ಅತಿ ದೊಡ್ಡ ಕ್ರಿಮಿನಲ್ ಲಾಯರ್ ಅನ್ನ ಅವರು ನೇಮಿಸಿಕೊಂಡಿದ್ದಾರೆ. ನಾಗೇಶ್ ದರ್ಶನ್ ಪರ ವಕಾಲತ್ತು ಮಾಡ್ತಿರುವಂತಹ ವ್ಯಕ್ತಿನೇ ಈಗ ಅದೇ ವಕೀಲರೇ ಧರ್ಮಸ್ಥಳದಲ್ಲಿ ದೊಡ್ಡವರ ಪರವಾಗಿ ಕೋರ್ಟಿನಲ್ಲಿ ವಾದ ಮಾಡ್ತಾರಂತೆ. ಏನಂತ ಅಂದ್ರೆ, ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ನಾವು ಸಂತ್ರಸ್ತರು. ಹೇಗಿದೆ ನೋಡಿ ಕತೆ. ಸೊ ಏನಿದು ಹೊಸ ಬೆಳವಣಿಗೆ ಅನ್ನೋದಾದ್ರೆ, ನಿಮಗೆಲ್ಲ ಗೊತ್ತೇ ಇದೆ, SIT ಒಂದು ಮಧ್ಯಂತರ ವರದಿಯನ್ನ ಕೋರ್ಟಿಗೂ ಸಲ್ಲಿಸಿದೆ, ಈ ಕಡೆ ಸರ್ಕಾರಕ್ಕೂ ಸಲ್ಲಿಸಿದೆ. ಆದರೆ ಜನತೆಗೆ ಮಾತ್ರ ತಿಳಿಯದ ಹಾಗೆ ಬಚ್ಚಿಡೋ ಪ್ರಯತ್ನ ಮಾಡ್ತು. ಬಟ್ ಹೋರಾಟಗಾರರ ಪರ ಇದ್ದಂತಹ ಲಾಯರ್ಸ್ ಅವರು ಕೋರ್ಟಿಗೆ ಅರ್ಜಿ ಸಲ್ಲಿಸಿ ಆ ವರದಿಯನ್ನ ತೆಗೆಸ್ಕೊಂಡ್ರು. ಅದು ಸಾರ್ವಜನಿಕ ಆಗ್ಬೇಕಿತ್ತು ಯಾವಾಗ್ಲೂ, ಬಟ್ ಇಲ್ಲ, ಅದರಲ್ಲೇನೋ ಗುಟ್ಟು, ಪ್ರತಿಯೊಂದರಲ್ಲೂ ಗುಟ್ಟು ಧರ್ಮಸ್ಥಳ ವಿಚಾರದಲ್ಲಿ. ಸೊ ಅದರಲ್ಲಿ ಗೊತ್ತಾಗ್ತಾ ಇರುವಂತಹದ್ದೇನು ಅಂದ್ರೆ, ಇವರು ತನಿಖೆಯನ್ನ ಇಂಥವರು ಕಾರಣಕ್ಕೆ, ಇಂಥವರಿಂದ ಆಗಿರಬಹುದು, ಆಗಿದೆ, ಇಂತಿಂಥ ಕೃತ್ಯಗಳು ಅಂತ ದೂರುಗಳನ್ನು ಕೊಟ್ಟಿದ್ರಲ್ಲ, ಆ ಇಂಥವರು ಇಂಥದ್ದು ಹೀಗಾಗಿದೆ ಹಾಗಾಗಿದೆ ಅದೆಲ್ಲ ಬಿಟ್ಬಿಟ್ಟು ಅವ್ರ ಸೈಡ್ಗೆ, ಅದು ಸೆಕೆಂಡ್ ಕ್ಯಾಟಗರಿ ಆಗ್ಬಿಟ್ಟಿದೆ. ಮೇನ್ ಕ್ಯಾಟಗರಿ ಏನ್ ಗೊತ್ತಾ? ದೊಡ್ಡವರ ವಿರುದ್ಧ ಷಡ್ಯಂತ್ರನ ಇಲ್ವಾ, ದೊಡ್ಡವರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಿದಾರ ಇಲ್ವಾ, ದೊಡ್ಡವರು 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 ಅಂತ ಅದರಲ್ಲಿ ಬರೀ ದೊಡ್ಡವರನ್ನ ತುಂಬಿಸಿಟ್ಟಿದ್ದಾರಂತೆ. ಸೊ ಆ ಹಿನ್ನೆಲೆಯಲ್ಲಿ ಆ ರೀತಿ ಆ ರಿಪೋರ್ಟ್ ಅನ್ನು ನೋಡ್ತಾ ನೋಡ್ತಾ ಇದ್ದಂಗೆನೆ ದಿಢೀರಂತೆ ಈ ಬೆಳವಣಿಗೆ ಆಗುತ್ತೆ. ನಾಗೇಶ್ ಅವರನ್ನ ವಕೀಲರನ್ನಾಗಿ ನೇಮಿಸಿಕೊಂಡಿದ್ದಾರೆ. ಅವರು ಈಗ ದೊಡ್ಡವರ ಪರವಾಗಿ ನಿಂತ್ಕೊಳ್ತಾರೆ ಕೋರ್ಟಿನಲ್ಲಿ ಅನ್ನುವಂಥದ್ದು ಇದೆಯಲ್ಲ, ಇದು ಒಂದು ರೀತಿ ವ್ಯಂಗ್ಯ, SIT ರಚನೆಯ ವ್ಯಂಗ್ಯ, ಇಡೀ ಸರ್ಕಾರ ವ್ಯವಸ್ಥೆ, ನಮ್ಮಲ್ಲಿರುವಂತಹ ರಾಜಕಾರಣಿಗಳು, ರಾಜಕೀಯ ಸರ್ಕಾರಗಳು ಎಲ್ಲವೂ ವ್ಯಂಗ್ಯ, ಇನ್ಕ್ಲೂಡಿಂಗ್ ದ ಆಪೋಸಿಷನ್. ಈ ಪ್ರಕರಣದಲ್ಲಿ ವಿರೋಧ ಪಕ್ಷಗಳು ಸಹ ಆ ಕಡೆಗೆ ನಿಂತಿದ್ದಾವೆ, ಸರ್ಕಾರದ ಕಡೆಗೆ ನಿಂತಿದ್ದಾವೆ, ಸರ್ಕಾರದ ಜೊತೆಯಲ್ಲಿ ನಿಂತಿದ್ದಾವೆ. ಇದೆಲ್ಲಕ್ಕೂ ನಮಗೆ ಸೂಚನೆಗಳು ಪಾಪ DK ಶಿವಕುಮಾರ್ ಆಗ್ಲಿ, ಪರಮೇಶ್ವರ್ ಅವರಾಗ್ಲಿ ಆರಂಭದಲ್ಲೇ ಕೊಟ್ಟುಬಿಟ್ಟಿದ್ರು. ಆದ್ರೂ ನಾವೇ ದಡ್ಡರ ಹಾಗೆ ದಿನ ಬೆಳಗಾದ್ರೆ ಏನೋ ಒಂದು ಭರವಸೆ ಇಟ್ಕೊಂಡು, ಇಲ್ಲೆಲ್ಲ ನ್ಯಾಯ ಸಿಗುತ್ತೆ, SIT ಮಾಡಿದಾರಲ್ಲ, SIT ಯಲ್ಲಿ ಮೊಹಂತಿ ಅವರ ನೇತೃತ್ವ ಇದೆಯಲ್ಲ, SIT ಅಧಿಕಾರಿಗಳಿದಾರಲ್ಲ, ನ್ಯಾಯಾಲಯ ಇದೆಯಲ್ಲ, ನ್ಯಾಯಾಂಗ ಇದೆಯಲ್ಲ, ತನಿಖೆ ಇದೆಯಲ್ಲ, ಸತ್ಯ ಇದೆಯಲ್ಲ, ಏನೋ ಒಂದು ಹೊರಗಡೆ ಬರುತ್ತೆ, ನಿಜಾಂಶ ಹೊರಗಡೆ ಬರುತ್ತೆ ಅಂತ ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ವಿ. ಬಟ್ ಆರಂಭದಲ್ಲಿ ಇವರು ಕೊಟ್ಟಂತಹ ಸೂಚನೆಗಳನ್ನ ನಾವು ಸ್ವೀಕರಿಸಿ ಅವತ್ತೇ ಅದನ್ನ, ನಮ್ಮ ಆಸೆಗಳನ್ನ ಬಿಟ್ಟು ಬಿಡ್ಬೇಕಾಗಿತ್ತು. ಯಾರು? ನಾನು ಹೇಳ್ದಂಗೆ DK ಶಿವಕುಮಾರ್ ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್. ಏನ್ ಹೇಳಿದ್ರು DK ಶಿವಕುಮಾರ್? ಇದು ಷಡ್ಯಂತ್ರ, ಆರಂಭದಲ್ಲೇ ಹೇಳಿ ಮುಗಿಸಿದ್ದಾಯ್ತು. ಇನ್ನು ಪರಮೇಶ್ವರ್ ಸಾಹೇಬರು ಬಂದಿರುವ ಕಳಂಕವನ್ನ ತೊಳೆಯುವಂತಹ ಕೆಲಸ, ಆರೋಪಗಳಿಂದ ಮುಕ್ತಗೊಳಿಸೋ ಕೆಲಸ, ಈ ರೀತಿಯಾದಂತಹ ಡೈಲಾಗ್ಗಳ ಸದನದ ಒಳಗೆ ನಿಂತ್ಕೊಂಡು ಹೇಳಿದ್ದಾರೆ ಪರಮೇಶ್ವರ್. ಯಾವತ್ತೂ ಸಹ ಅವರ ಬಾಯಲ್ಲಿ, ಇಡೀ ಸರ್ಕಾರ ಆಗ್ಲಿ ವಿಪಕ್ಷ ಆಗ್ಲಿ ಯಾರ ಬಾಯಲ್ಲೂ ಸಹ ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಮಾತುಗಳು ಅವ್ರ ಬಾಯಿಂದ ಬರ್ಲೇ ಇಲ್ಲ. ಅಲ್ಲಿಗೆ ನ್ಯಾಯ ಸಿಗಬಾರ್ದು ಅಂತ ಅವರು ನಿರ್ಧರಿಸಿಕೊಂಡಿದ್ದಂಗೆ ಇದೆ. ಈಗ ಬರ್ತಿರುವಂತಹ ಬೆಳವಣಿಗೆಗಳು, ಈಗ ಬರ್ತಿರುವಂತಹ ಮಾಹಿತಿಗಳನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಒನ್ಸ್ ಅಂಡ್ ಫಾರ್ ಆಲ್ ಎಲ್ಲವನ್ನು ಸಹ ತೊಳೆದು ಬಿಸಾಕ್ಬಿಡ್ಬೇಕು. ಇನ್ಯಾವತ್ತು ಯಾರು ಈ ವಿಚಾರಗಳನ್ನು ಮತ್ತೆ ಚರ್ಚೆ ತಗೋಬಾರ್ದು, ಮತ್ತೆ ಯಾರು ಮೇಲೆತ್ತಬಾರ್ದು, ಒಂದೇ ಸಲಕ್ಕೆ ಮುಗಿಸ್ಬೇಕು. ಸೊ ಏನ್ ಮಾಡಬೇಕು? ಆರೋಪ ಮಾಡದವರನ್ನೇ ಆರೋಪಿಗಳನ್ನಾಗಿ ಮಾಡಿ ಅವ್ರಿಗೊಂದಷ್ಟು ಶಿಕ್ಷೆ ಆಗಂಗೆ ಮಾಡಿಬಿಟ್ರೆ ಇನ್ಯಾರಿಗೂ ಧೈರ್ಯ ಬರೋದಿಲ್ಲ.
ಅದರ ಭಾಗವಾಗಿಯೇ ಎರಡೆರಡು ಬಾರಿ ತಿಮ್ಮರೋಡಿ ಅವರಿಗೆ ಗಡೀಪಾರಿನ ಪ್ರಯತ್ನಗಳು ನಡೆದಿದ್ದು ಅನ್ಸುತ್ತೆ. ಅದರ ಭಾಗವಾಗಿಯೇ ಜಯಂತ್ ಟಿ ಮೇಲೆ ಹಲ್ಲೆ ಆಗಿದ್ದು ಅನ್ಸುತ್ತೆ. ಅದು SIT ಕಚೇರಿ ಒಳಗಡೆನೆ. ಅದು ಯಾರಿಂದ? ಮುಖ್ಯ ದೂರುದಾರ ಚಿನ್ನಯ್ಯನ ಕೈಯಿಂದ ಜಯಂತ್ ಮಾಡಿರುವ ಆರೋಪ ಅದು. ಈ ರೀತಿಯಾಗಿ ಒಂದೊಂದೊಂದೊಂದೊಂದೊಂದನ್ನೇ ಸೆಟ್ಲ್ ಮಾಡ್ಕೊಂಡು ಬಂದ್ರ SIT ಅವರು. ಈಗ ಅಂತಿಮವಾಗಿ ದೊಡ್ಡವರು ಒಂದು ದೊಡ್ಡ ನಾಟಕ ಆಡುವ ಮೂಲಕ ನಾನೇ ಸಂತ್ರಸ್ತ ಅಂತ ಹೇಳಿ ಕೋರ್ಟಿನಲ್ಲಿ ಅತ್ಯಂತ ಪವರ್ಫುಲ್ ಕ್ರಿಮಿನಲ್ ಲಾಯರ್, ನಿಮಿಷಗಳ ಲೆಕ್ಕದಲ್ಲಿ ಪೇಮೆಂಟ್ ತೆಗೆದುಕೊಳ್ಳುವಂತಹ ಕ್ರಿಮಿನಲ್ ಲಾಯರ್, ರಾಜ್ಯದ ನಂಬರ್ 1 ಕ್ರಿಮಿನಲ್ ಲಾಯರ್, ಅವರನ್ನ ಇವರು ಆಯ್ಕೆ ಮಾಡ್ಕೊಂಡು ಬಂದು ಕೂತಿದ್ದಾರೆ. ಇದರ ಅರ್ಥ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ಸುತ್ತೆ. ಹಾಗೆ ಧರ್ಮಸ್ಥಳದಲ್ಲಿ ಸತ್ಯ ಸಮಾಧಿ ಆಗೇ ಹೋಯ್ತು ಅಂತಲೂ ಕೂಡ ಅನ್ಕೋಬೇಕಾಗತ್ತೆ ನಾವು. ಯಾಕೆಂದ್ರೆ SIT ರಚನೆ ಆದಾಗ ಸರ್ಕಾರ ಬಾಯಿ ಮಾತಿಗಾದ್ರೂ ಹೇಳಿದ್ದೇನು, ಈ SIT ಅಲ್ಲಿ ನಡೆದಿರುವಂತಹ ಪ್ರತಿಯೊಂದು ಅನುಮಾನಾಸ್ಪದ ಸಾವು ಪ್ರತಿಯೊಂದನ್ನು ಸಹ ತನಿಖೆ ಮಾಡುತ್ತೆ. ಕಳೆದ 20-30 ವರ್ಷಗಳಿಂದ ನಡೆದಿರುವಂತಹ ಪ್ರತಿಯೊಂದು ಘಟನೆನೂ ತನಿಖೆ ಮಾಡುತ್ತೆ. ಏನು ನಡೆದಂಗೆ ಅವರ ರಿಪೋರ್ಟ್ ಅಲ್ಲಿ 4,000 ಪುಟಗಳ ರಿಪೋರ್ಟ್ ಏನ್ ಸಬ್ಮಿಟ್ ಮಾಡಿದ್ದಾರೆ ಕೋರ್ಟ್ಗೆ SIT ಅವರು, ಅದರಲ್ಲಿ ಇದ್ದಂಗೆ ಏನು ಇಲ್ಲ ಅನ್ಸುತ್ತೆ ಆ ರೀತಿಯಾಗಿ. ಪ್ಲಸ್ ಸರ್ಕಾರಕ್ಕೆ ಏನ್ ಸಲ್ಲಿಸಿದಾರೋ ಗೊತ್ತಿಲ್ಲ, ಸರ್ಕಾರ ಬಾಯಿ ಬಿಡ್ತಾ ಇಲ್ಲ. ಮೇ ಬಿ ದೊಡ್ಡವರ ಪಾದದ ಅಡಿಯಲ್ಲಿ ಇಟ್ಟು ಒಂದು ವರದಿಯನ್ನ, ಅವರ ಆಶೀರ್ವಾದ ಪಡೆದು, ಅವರ ಅಪ್ಪಣೆ ಪಡೆದು ಆ ನಂತರ ಬಿಡುಗಡೆ ಮಾಡ್ತಾರೆ ಅನ್ಸುತ್ತೆ ವರದಿಯನ್ನ ಸಾರ್ವಜನಿಕರಿಗೆ. ಅದಕ್ಕೆ ಅದನ್ನ ತಗೊಂಡು ಸುಮ್ಮನೆ ಇಟ್ಕೊಂಡಿದ್ದಾರೆ ಡಾಕ್ಟರ್ G. ಪರಮೇಶ್ವರ್, ಮುಖ್ಯಮಂತ್ರಿ ಆಕಾಂಕ್ಷಿ ಕರ್ನಾಟಕ ರಾಜ್ಯ. ಸೊ ಧರ್ಮಸ್ಥಳದ ವಿಚಾರದಲ್ಲಿ ಈಗ ಬರ್ತಿರುವಂತಹದ್ದು ಇದೇ ವಿಶೇಷವಾದಂತಹ ಸುದ್ದಿ. ಏನು ಅಂದ್ರೆ, ಸಂತ್ರಸ್ತರು ನಾವೇ ಅನ್ನುವ ರೀತಿಯಲ್ಲಿ ದೊಡ್ಡವರು ನಾಟಕ ಶುರು ಹಚ್ಕೊಂಡಿದ್ದಾರೆ. ಅತ್ಯಂತ ಪವರ್ಫುಲ್ ಕ್ರಿಮಿನಲ್ ಲಾಯರ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆರೋಪ ಮಾಡ್ತಿರುವ ವ್ಯಕ್ತಿಗಳಾಗ್ಲಿ, ದೂರು ಸಲ್ಲಿಸಿರೋದ್ರಲ್ಲಿ ಆಗಲಿ, ಎಲ್ಲೇ ಆಗ್ಲಿ ದೊಡ್ಡವರ ಹೆಸರು ನೇರವಾಗಿ ಬಂದಿಲ್ಲ. ಆದ್ರೂ ಕುಂಬಳಕಾಯಿ ಕಳ್ಳ ಅಂತ ಹೆಗಲು ಮುಟ್ಟು ನೋಡ್ಕೊಂಡು ಈ ಕೆಲಸವನ್ನು ಮಾಡ್ತಿದ್ದಾರೆ. ಮಾಡ್ಲಿ, ನ್ಯಾಯ ಸತ್ಯ ಅನ್ನೋದು ಯಾವತ್ತೋ ಒಂದಿನ ಹೊರಗೆ ಬರುತ್ತೆ, ಬರಲೇಬೇಕು. ಬರುವ ದಿನಕ್ಕಾಗಿ ಕಾಯೋಣ. ಈ SIT ಅಲ್ಲದೆ ಹೋದ್ರೆ ಇನ್ಯಾವುದೋ ಮಾರ್ಗ ಬರುತ್ತೆ. ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.